ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 4, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಧೈರ್ಯ ಮತ್ತು ಚುರುಕುತನದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಸ್ವಭಾವದ ಧೈರ್ಯಶಾಲಿತನ ಮತ್ತು ನೇರವಾದ ಮಾತುಗಳು ಇಂದಿನ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತವೆ. ಆದರೆ ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಕೆಲವೊಮ್ಮೆ ನಿಮ್ಮ ತುರ್ತು ನಿರ್ಧಾರಗಳು ಅಡೆತಡೆಯನ್ನು ತರಬಹುದು. ಆದ್ದರಿಂದ ತಾಳ್ಮೆ ಮತ್ತು ಚಿಂತನೆಯೊಂದಿಗೆ ನಡೆದುಕೊಳ್ಳುವುದು ಮುಖ್ಯ. ಇಂದು ಹಳೆಯ ಕೆಲಸಗಳನ್ನು ಮುಗಿಸಲು, ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸಲು ಅನುಕೂಲಕರ ಸಮಯ. ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ದೊರೆಯುವ ದಿನವಾಗಿದೆ. ಹಿರಿಯರ ಸಲಹೆಗಳನ್ನು ಪಾಲಿಸಿದರೆ ನೀವು ಮಾಡಬೇಕಾದ ನಿರ್ಧಾರಗಳಲ್ಲಿ ದೃಢತೆ ಬರುತ್ತದೆ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಹೊಸ ವಿಚಾರಗಳ ಪರಿಚಯ ಸಾಧ್ಯ. ಚಿಂತನಶೀಲ ಮನೋಭಾವ ಮತ್ತು ಶಿಸ್ತು ಇಂದಿನ ಯಶಸ್ಸಿಗೆ ಮೂಲಾಧಾರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ತೋರಿಸುವ ಚುರುಕುತನ, ನಿರ್ಧಾರ ಸಾಮರ್ಥ್ಯ ಮತ್ತು ಹೊಣೆಗಾರಿಕೆಯ ಗುಣ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವರಿಗೆ ಅಧಿಕಾರ ವಿಸ್ತರಣೆ, ಹೊಸ ಯೋಜನೆ ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶ ದೊರೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಧೈರ್ಯ ತೋರಿಸಿದರೆ ಉತ್ತಮ ಫಲಿತಾಂಶಗಳ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು, ಹೊಸ ಸಂಪರ್ಕಗಳು ಅಥವಾ ವ್ಯಾಪಾರ ವಿಸ್ತರಣೆಯ ಕುರಿತು ಚರ್ಚಿಸಲು ಅನುಕೂಲಕರ ದಿನ. ಆದರೆ ಎಲ್ಲ ದಾಖಲೆಗಳನ್ನು ನಿಖರವಾಗಿ ಪರಿಶೀಲಿಸುವುದು ಅಗತ್ಯ. ಬಾಕಿ ಬಿಲ್ಲುಗಳು ಅಥವಾ ಹಣ ವಸೂಲಾತಿ ವಿಷಯದಲ್ಲಿ ಫಲಕಾರಿತನ ಸಿಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಇಂದಿನ ದಿನ ಮಿತವ್ಯಯ ಅತ್ಯಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಪ್ರಯಾಣ, ಮನೆ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳನ್ನು ಮುಂದೂಡುವುದು ಉತ್ತಮ. ಹಿಂದಿನ ಹೂಡಿಕೆಗಳಿಂದ ಲಾಭದ ನಿರೀಕ್ಷೆ ಇದೆ. ಉದ್ಯಮಿಗಳಿಗೆ ಸ್ಥಳೀಯ ವ್ಯಾಪಾರ, ಆಂತರಿಕ ಒಪ್ಪಂದಗಳಲ್ಲಿ ಲಾಭ ದೊರೆಯಬಹುದು. ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸು ನಿರ್ವಹಿಸುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ಶ್ರಮ ಮತ್ತು ಒತ್ತಡದಿಂದ ಉಂಟಾಗುವ ತೊಂದರೆಗಳ ಸಾಧ್ಯತೆ ಇದೆ. ತಲೆನೋವು, ಕಣ್ಣು ನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಇದ್ದರೆ ಎಚ್ಚರಿಕೆ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಯೋಗ, ಪ್ರಾಣಾಯಾಮ ಹಾಗೂ ಬೆಳಗಿನ ವ್ಯಾಯಾಮದಿಂದ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು. ಅತಿ ತುರ್ತು ಕೆಲಸಗಳಿಂದ ಸ್ವಲ್ಪ ಸಮಯ ಬೇರ್ಪಡಿಸಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಒಳಿತು. ಆಹಾರದಲ್ಲಿ ನಿಯಮ ಪಾಲಿಸಿದರೆ ದಿನ ಶ್ರೇಯಸ್ಕರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ಗಂಭೀರವಾಗಬಹುದು. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ನಡೆದುಕೊಳ್ಳುವುದು ಶ್ರೇಯಸ್ಕರ. ಪತ್ನಿ, ಪತಿಯೊಂದಿಗೆ ಸಮಯ ಕಳೆಯಲು ಯತ್ನಿಸಿ. ಆತ್ಮೀಯ ಸಂವಾದದಿಂದ ಪರಸ್ಪರ ನಂಬಿಕೆ ಹೆಚ್ಚುತ್ತದೆ. ಮಕ್ಕಳ ವಿಷಯದಲ್ಲಿ ಮಾರ್ಗದರ್ಶನ ನೀಡುವುದು ಅಗತ್ಯ. ಕುಟುಂಬದಲ್ಲಿ ಒಗ್ಗಟ್ಟು, ಸಹಕಾರದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹರ್ಷ ತರುತ್ತದೆ. ವೀಕ್ಷಕರೇ, ನೀವು ಇಂದಿನ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಶನಿಗೆ ಅರ್ಚನೆ, ದಾನ, ಜಪ ಮುಂತಾದವುಗಳಿಂದ ಭಯ, ಅಶಾಂತಿಯನ್ನು ದೂರ ಮಾಡಬಹುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ. ಕಪ್ಪು ಎಳ್ಳಿನ ಎಣ್ಣೆ ದೀಪವನ್ನು ಶನಿಗೆ ಅರ್ಪಿಸಿ. ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ಅದೃಷ್ಟದ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮೇಷರಾಶಿಯ ಶಕ್ತಿಯ, ಧೈರ್ಯದ ಮತ್ತು ಚುರುಕುತನದ ಸಂಕೇತ.
ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುಕೂಲವಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಇಂದು ಕೆಂಪು ಬಣ್ಣದ ಉಡುಪು ಅಥವಾ ಅಲಂಕಾರ ಬಳಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕಾರ್ಯಾರಂಭ, ವೃತ್ತಿ ನಿರ್ಧಾರಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆ ಫಲಕಾರಿಯಾಗುತ್ತವೆ. ಶಕ್ತಿಯ ಮಟ್ಟ ಈ ಸಮಯದಲ್ಲಿ ಉನ್ನತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸ್ಥಿರಚಿತ್ತ, ತಾಳ್ಮೆ ಮತ್ತು ದೃಢ ಸಂಕಲ್ಪದಿಂದ ಕಾರ್ಯಗಳನ್ನು ಮುಂದುವರಿಸುತ್ತಾರೆ. ನಿಮ್ಮ ಶಾಂತ, ವ್ಯವಹಾರಿಕ ಮತ್ತು ಭೂಮಿಗಟ್ಟಿನ ಸ್ವಭಾವ ಇಂದಿನ ದಿನವನ್ನು ಯಶಸ್ವಿಯಾಗಿಸಲು ಸಹಾಯ ಮಾಡುತ್ತದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಹೊಣೆಗಾರಿಕೆ, ಕರ್ತವ್ಯ ಮತ್ತು ಗಂಭೀರತೆ ಹೆಚ್ಚಾಗಬಹುದು. ಇದು ನಿಮಗೆ ಹೆಚ್ಚು ಪರಿಶೀಲನೆ ಮತ್ತು ಆತ್ಮ ಪರಿಶೀಲನೆ ಮಾಡುವ ಅವಕಾಶ ನೀಡುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸಲು, ಹೊಸ ಹೂಡಿಕೆಗಳು ಅಥವಾ ಆರ್ಥಿಕ ಯೋಜನೆಗಳ ಕುರಿತು ಯೋಚಿಸಲು ಇದು ಸೂಕ್ತ ದಿನ. ನಿಮ್ಮ ಸ್ಥಿರ ಚಿಂತನೆ ಮತ್ತು ಸಹನೆಯು ಇತರರಿಂದ ಮೆಚ್ಚುಗೆ ಪಡೆಯುವಂತೆ ಮಾಡುತ್ತದೆ. ಇಂದು ಹಠವನ್ನು ತೊರೆದು ಬದಲಾವಣೆಗಳಿಗೆ ಸ್ವಲ್ಪ ಅವಕಾಶ ನೀಡಿದರೆ ಇನ್ನೂ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೊಣೆಗಾರಿಕೆಯ ಹೊಸ ಕೆಲಸಗಳು ಬಂದು ಹೋಗಬಹುದು. ನಿಮ್ಮ ಪರಿಶ್ರಮ, ನಿಷ್ಠೆ ಹಾಗೂ ಕ್ರಮಬದ್ಧ ನಡೆ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿ ನೀಡಲ್ಪಡಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನಗಳು ಗಂಭೀರವಾಗಿ ನಡೆಯಬಹುದು. ನಿಮ್ಮ ಪರಿಶೀಲಿತ ಹಾಗೂ ಶಾಂತ ಉತ್ತರಗಳು ಉತ್ತಮ ಅವಕಾಶವನ್ನು ತರಬಹುದು. ಉದ್ಯಮಿಗಳಿಗೆ ಇಂದು ಹೊಸ ಒಪ್ಪಂದಗಳು, ಆರ್ಥಿಕ ವಿಸ್ತರಣೆ ಹಾಗೂ ಪಾಲುದಾರಿಕೆ ಕುರಿತ ಚರ್ಚೆಗಳು ಶುಭಕರ. ವೃತ್ತಿ ಜೀವನದಲ್ಲಿ ಇಂದು ತಾಳ್ಮೆ, ಕಠಿಣ ಪರಿಶ್ರಮ ಹಾಗೂ ಸಮಯ ನಿರ್ವಹಣೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಒತ್ತಡ ಇರುವುದು ಸಹಜ, ಆದರೆ ನೀವು ತೋರಿಸುವ ಸಹನೆ ಮತ್ತು ಪ್ರಾಮಾಣಿಕತೆಗೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಇಂದು ಜವಾಬ್ದಾರಿಯುತ ನಡೆ ಅವಶ್ಯ. ಅನಿರೀಕ್ಷಿತ ವೆಚ್ಚಗಳು, ಮನೆ, ವಾಹನ, ಕುಟುಂಬ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಬಂದು ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಪಾಲಿಸುವುದು ಉತ್ತಮ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆ ಇದೆ. ಆಸ್ತಿ, ಭೂಮಿ ಅಥವಾ ಬಂಗಾರದ ವ್ಯವಹಾರದಲ್ಲಿ ಲಾಭ ಕಾಣಬಹುದು. ಆದರೆ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಹಿರಿಯರ ಸಲಹೆಯನ್ನು ಪಡೆಯುವುದು ಅಗತ್ಯ. ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಇಂದು ಶ್ರೇಯಸ್ಕರವಲ್ಲ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ, ಹಣಕಾಸು ದಾಖಲೆಗಳನ್ನು ಪರಿಶೀಲಿಸಲು ಸೂಕ್ತ ದಿನ. ನಿಮ್ಮ ವ್ಯವಹಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಲಾಭ ದೊರೆಯುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ಶ್ರಮದಿಂದ ಉಂಟಾಗುವ ಸಮಸ್ಯೆಗಳಾದ ಬೆನ್ನು ನೋವು, ಗಂಟಲು ನೋವು, ಹೊಟ್ಟೆಯ ಅಜೀರ್ಣ ತೊಂದರೆಗಳು ಎದುರಾಗಬಹುದು. ವಿಶ್ರಾಂತಿ, ನಿಯಮಿತ ಆಹಾರ ಹಾಗೂ ನೀರಿನ ಸೇವನೆ ಮುಖ್ಯ. ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಭಾರವಾದ ಚಿಂತನೆಗಳು, ಆತಂಕ ಕಾಣಿಸಬಹುದು. ಧ್ಯಾನ, ಯೋಗ ಮತ್ತು ಸಣ್ಣ ವ್ಯಾಯಾಮದಿಂದ ಮನಃಶಾಂತಿ ದೊರೆಯುತ್ತದೆ. ಹಾಲು, ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿದರೆ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಹಠದಿಂದ ಹೆಚ್ಚು ಕೆಲಸ ಮಾಡಬೇಡಿ. ವಿಶ್ರಾಂತಿ ಮತ್ತು ನಿಯಮ ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತವಾಗಿ ನಡೆದುಕೊಳ್ಳುವುದು ಅಗತ್ಯ. ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳಿ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಮಾತುಕತೆ, ಸಹಕಾರ ಹಾಗೂ ಒಗ್ಗಟ್ಟು ಇಂದಿನ ದಿನವನ್ನು ಸುಂದರಗೊಳಿಸುತ್ತದೆ. ವಿವಾಹಿತರ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗುವ ಸಮಯ. ಮಕ್ಕಳ ವಿಷಯದಲ್ಲಿ ಗಮನ ಹರಿಸಲು ಸಮಯ ನೀಡುವುದು ಮುಖ್ಯ. ಕುಟುಂಬದಲ್ಲಿ ಹಣಕಾಸು ಅಥವಾ ಆಸ್ತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಶಾಂತವಾಗಿ ಸಮಾಧಾನದಿಂದ ನಡೆದುಕೊಂಡರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಸಂತೋಷ ಸಿಗುತ್ತದೆ. ದೂರದಲ್ಲಿರುವ ಬಂಧುಗಳಿಂದ ಸುದ್ದಿ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಶ್ರೇಯಸ್ಕರ. ದೇವಾಲಯದಲ್ಲಿ ಶನಿಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ದಾನ ಮಾಡಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭಕರ. ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಧನ್ಯತೆ ಹೆಚ್ಚುತ್ತದೆ. ಕಪ್ಪು ಅಥವಾ ನೀಲಿ ಹೂವುಗಳನ್ನು ಶನಿಗೆ ಅರ್ಪಿಸಿದರೆ ಅಶುಭ ಶಕ್ತಿ ದೂರವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಹಾರ್ದತೆ, ಕುಟುಂಬ ಪ್ರೀತಿ ಮತ್ತು ಆರ್ಥಿಕ ಸಮತೋಲನವನ್ನು ಸೂಚಿಸುತ್ತದೆ.
ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮಗೆ ಮನಃಶಾಂತಿ, ಸಮತೋಲನ ಮತ್ತು ಆರೋಗ್ಯವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ವಸ್ತುಗಳನ್ನು ಬಳಸುವುದು ಇಂದಿನ ದಿನ ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಆರ್ಥಿಕ ನಿರ್ಧಾರಗಳು, ಆಸ್ತಿಯ ಕೆಲಸಗಳು ಅಥವಾ ಕುಟುಂಬದ ವಿಚಾರಗಳಲ್ಲಿ ತೀರ್ಮಾನ ಕೈಗೊಳ್ಳುವುದು ಫಲಕಾರಿಯಾಗುತ್ತದೆ. ನಿಮ್ಮ ಶಕ್ತಿಯ ಮಟ್ಟ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚಾತುರ್ಯ, ವಾಕ್ಪಟುತ್ವ ಮತ್ತು ಚುರುಕುತನದಿಂದ ದಿನವನ್ನು ಸಾಗಿಸಲಿದ್ದಾರೆ. ನಿಮ್ಮ ಒಳಗಿನ ಕುತೂಹಲ, ಹೊಸ ವಿಷಯಗಳನ್ನು ತಿಳಿಯುವ ಹಂಬಲ ಇಂದಿನ ಸಂದರ್ಭಗಳಲ್ಲಿ ಸಹಾಯಕವಾಗುತ್ತದೆ. ಆದರೆ ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಕೆಲವೊಮ್ಮೆ ತಾಳ್ಮೆ ಕಳೆದುಕೊಳ್ಳುವ ಅಥವಾ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಅಗತ್ಯ. ಇಂದು ಹೊಸ ಕಲಿಕೆ, ಬರವಣಿಗೆ, ಸಂವಹನ ಅಥವಾ ಅಧ್ಯಯನಕ್ಕೆ ಸೂಕ್ತ ಸಮಯ. ಹಿರಿಯರೊಂದಿಗೆ ಮಾತುಕತೆ, ಸ್ನೇಹಿತರೊಂದಿಗೆ ಚರ್ಚೆಗಳು ನಿಮಗೆ ಹೊಸ ಆಲೋಚನೆಗಳನ್ನು ತರುತ್ತವೆ. ನಿಮ್ಮ ಬುದ್ಧಿವಂತಿಕೆಯು ಇಂದಿನ ಸಾಧನೆಯ ಆಧಾರವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮಿಥುನ ರಾಶಿಯವರು ತೋರಿಸುವ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತಿಕೆ ಹಿರಿಯರಿಂದ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವರಿಗೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ಪ್ರಬಂಧ ರಚನೆ, ವರದಿ ಸಲ್ಲಿಕೆ, ತಂತ್ರಜ್ಞಾನ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಫಲ ಸಿಗುತ್ತದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ತಮ್ಮ ಚುರುಕುತನ ಮತ್ತು ಸಮರ್ಥತೆಯಿಂದ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಾದ ಇಂದಿನ ದಿನದಲ್ಲಿ ನಿಮಗೆ ನೆರವಾಗುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಚರ್ಚೆಗಳು, ಪಾಲುದಾರಿಕೆ ಸಂಬಂಧಿತ ಮಾತುಕತೆಗಳು ಮತ್ತು ಮಾರುಕಟ್ಟೆ ವಿಶ್ಲೇಷಣೆ ಮಾಡಿಕೊಳ್ಳಲು ಸೂಕ್ತ ಸಮಯ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಇಂದು ಲೆಕ್ಕಪತ್ರಗಳಿಗೆ ವಿಶೇಷ ಗಮನ ನೀಡಬೇಕು. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ವಾಹನ, ಸಂಪರ್ಕ ಸಾಧನಗಳು ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚ ಎದುರಾಗಬಹುದು. ಆದ್ದರಿಂದ ಅನಾವಶ್ಯಕ ಖರ್ಚುಗಳನ್ನು ತಡೆಯುವುದು ಅಗತ್ಯ. ಹಿಂದಿನ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯಬಹುದು. ಹೊಸ ಹೂಡಿಕೆಗಳನ್ನು ತಕ್ಷಣ ಕೈಗೊಳ್ಳದೆ ಸ್ವಲ್ಪ ಕಾಲ ಕಾಯುವುದು ಒಳಿತು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸನ್ನು ನಿರ್ವಹಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದ ವಿಷಯದಲ್ಲಿ ಇಂದು ನಿದ್ರೆ ಕೊರತೆ, ಮಾನಸಿಕ ಒತ್ತಡ ಅಥವಾ ನರ ಸಂಬಂಧಿತ ಸಮಸ್ಯೆ ಎದುರಾಗಬಹುದು. ಹೆಚ್ಚು ಮಾತನಾಡುವುದು ಅಥವಾ ಹೆಚ್ಚು ಪ್ರಯಾಣ ಮಾಡುವುದರಿಂದ ದೈಹಿಕ ದೌರ್ಬಲ್ಯ ಉಂಟಾಗಬಹುದು. ಯೋಗ, ಧ್ಯಾನ ಮತ್ತು ಆಳವಾದ ಉಸಿರಾಟದ ಅಭ್ಯಾಸಗಳು ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಆಹಾರದಲ್ಲಿ ನಿಯಮ ಪಾಲನೆ, ವಿಶೇಷವಾಗಿ ಹಗುರವಾದ ಆಹಾರ ಸೇವನೆ ಆರೋಗ್ಯವನ್ನು ಕಾಪಾಡುತ್ತದೆ. ಹೆಚ್ಚು ಚಿಂತಿಸುವ ಸ್ವಭಾವವನ್ನು ಕಡಿಮೆ ಮಾಡಲು ಪುಸ್ತಕ ಓದುವುದು ಅಥವಾ ಸಂಗೀತ ಕೇಳುವುದು ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದ ಮುಖ್ಯವಾಗಿರುತ್ತದೆ. ಪತ್ನಿ, ಪತಿಯೊಂದಿಗೆ ನೇರವಾದ ಮಾತುಕತೆ ಕೆಲವು ವಿಷಯಗಳನ್ನು ಪರಿಹರಿಸಬಹುದು. ಆದರೆ ಅತಿಯಾಗಿ ವಾದಕ್ಕೆ ಹೋಗುವುದನ್ನು ತಪ್ಪಿಸಬೇಕು. ಹಿರಿಯರೊಂದಿಗೆ ಸಮಯ ಕಳೆಯುವುದರಿಂದ ಅವರ ಆಶೀರ್ವಾದ ದೊರೆಯುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಕುರಿತು ಚರ್ಚೆಗಳು ನಡೆಯಬಹುದು. ಸ್ನೇಹಿತರೊಂದಿಗೆ ಭೇಟಿಯಾಗುವುದು ಮನಸ್ಸಿಗೆ ಹರ್ಷ ತರುತ್ತದೆ. ಸಂಬಂಧಿಕರಿಂದ ಕೆಲವೆಡೆ ಸುದ್ದಿ ಬರುವ ಸಾಧ್ಯತೆ ಇದೆ. ಇಂದು ಮಿತವಚನ ಮತ್ತು ಶಾಂತ ವಚನದಿಂದ ಕುಟುಂಬದಲ್ಲಿ ಶಾಂತಿ ಕಾಪಾಡಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶ್ರೇಯಸ್ಕರ. ಶನಿ ದೇವರ ಆರಾಧನೆ, ಎಣ್ಣೆ ದೀಪ ಹಚ್ಚುವುದು, ಕಪ್ಪು ಎಳ್ಳು ದಾನ ಮಾಡುವುದು ಇಂದಿನ ದಿನದಲ್ಲಿ ಅಶುಭವನ್ನು ನಿವಾರಿಸುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ. ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವುದು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೇಪರ್ ಅಥವಾ ಕಲಿಕೆಯ ಸಾಮಗ್ರಿಗಳನ್ನು ದಾನ ಮಾಡುವುದು ಇಂದು ವಿಶೇಷ ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನ ರಾಶಿಯ ಬುದ್ಧಿವಂತಿಕೆ, ಚುರುಕುತನ ಮತ್ತು ಬದಲಾವಣೆಯ ಸಂಕೇತ. ನಿರ್ಧಾರಗಳಲ್ಲಿ ಸಮರ್ಥತೆ ತಂದುಕೊಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಹೊಸತನ ಮತ್ತು ಕಲಿಕೆಯ ಶಕ್ತಿ ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಎಲೆಗಳಿಂದ ಅಲಂಕಾರ ಮಾಡುವುದರಿಂದ ಶುಭಕರ ಫಲ ಸಿಗುತ್ತದೆ. ಶುಭ ಸಮಯ
ಮಧ್ಯಾಹ್ನ 12:15 ಮಧ್ಯಾಹ್ನ 1:15. ಈ ಸಮಯದಲ್ಲಿ ವೃತ್ತಿ ಚಟುವಟಿಕೆಗಳು, ವ್ಯಾಪಾರ ಚರ್ಚೆಗಳು ಅಥವಾ ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಮನಸ್ಸಿನ ಶಕ್ತಿ ಮತ್ತು ಆತ್ಮವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಶಕ್ತಿಯೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಕುಟುಂಬ, ಸಂಬಂಧಗಳು, ಮನೆ ಮಂದಿಯ ಕಲ್ಯಾಣ ಮುಖ್ಯಸ್ಥ ಸ್ಥಾನ ಪಡೆಯುತ್ತದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಕೆಲವೊಂದು ಆಂತರಿಕ ಚಿಂತೆಗಳು ತಲೆದೋರಬಹುದಾದರೂ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನಿಮ್ಮ ಶಕ್ತಿಯ ಹರಿವು ಸರಿಯಾದ ದಿಕ್ಕಿಗೆ ಸಾಗುತ್ತದೆ. ಇಂದು ಹಳೆಯ ಕೆಲಸಗಳನ್ನು ಮುಗಿಸಲು, ಬಾಕಿ ವಿಚಾರಗಳನ್ನು ನಿವಾರಿಸಲು ಮತ್ತು ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ದಿನ. ಹಿರಿಯರ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಸಾಗುತ್ತವೆ. ಮನಸ್ಸಿನ ಸಂವೇದನೆಯನ್ನು ನಿಯಂತ್ರಿಸಿಕೊಂಡರೆ ನಿಮಗೆ ಉತ್ತಮ ಫಲ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಟಕ ರಾಶಿಯವರು ಇಂದು ತಮ್ಮ ಶ್ರದ್ಧೆ, ನಿಷ್ಠೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಹೊಂದಿಕೊಳ್ಳುವ ಶಕ್ತಿ ತೋರಿಸಬಹುದು. ಕೆಲವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ಹೊಸ ಕಾರ್ಯದ ಹೊಣೆಗಾರಿಕೆಗಳು ಬರಬಹುದು. ಕೆಲಸದಲ್ಲಿ ಗಂಭೀರತೆ ತೋರಿದರೆ ಪ್ರಗತಿ ಖಚಿತ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಅವಕಾಶಗಳ ಸಂದೇಶ ಬರಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸುವುದು ಅವಶ್ಯ. ಸಹೋದ್ಯೋಗಿಗಳ ಸಹಕಾರದಿಂದ ಇಂದು ಕೆಲಸದ ಒತ್ತಡ ಕಡಿಮೆ ಆಗಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರಿಕ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವ, ಬಾಕಿ ಹಣ ವಸೂಲಿ ಮಾಡುವ ಉತ್ತಮ ಸಮಯ. ಹೊಸ ಪಾಲುದಾರಿಕೆ ಬಗ್ಗೆ ಚರ್ಚಿಸಲು ಅನುಕೂಲಕರ ದಿನ. ಆದರೆ ಒಪ್ಪಂದಗಳ ನಿಬಂಧನೆಗಳನ್ನು ಸಂಪೂರ್ಣ ಪರಿಶೀಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ದಿನ ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಮತ್ತು ಶಿಸ್ತು ಅತ್ಯಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆ, ವಾಹನ ಅಥವಾ ಮಕ್ಕಳ ಅಗತ್ಯಗಳಿಗೆ ಸಂಭವಿಸಬಹುದು. ಹೊಸ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ಹಿಂದಿನ ಹೂಡಿಕೆಗಳಿಂದ ಕೆಲವರಿಗೆ ಲಾಭದ ಸೂಚನೆಗಳಿವೆ. ಆಸ್ತಿ ಮನೆ ಸಂಬಂಧಿತ ವಿಚಾರಗಳಲ್ಲಿ ಉತ್ತಮ ಪ್ರಗತಿ ಸಾಧ್ಯ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ನಷ್ಟ ತಪ್ಪಿಸಬಹುದು. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ಸ್ವಲ್ಪ ಒತ್ತಡ, ಶಕ್ತಿಹೀನತೆ, ಜಠರ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆಹಾರ ನಿಯಮ ಪಾಲನೆ, ಸಮಯಕ್ಕೆ ಊಟ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಬಹುದು. ಇಂದು ನೀರು ಹೆಚ್ಚಾಗಿ ಸೇವಿಸುವುದು ಶ್ರೇಯಸ್ಕರ. ಹಳೆಯ ಕಾಯಿಲೆಯ ತೊಂದರೆ ಇದ್ದರೆ ಇಂದು ಎಚ್ಚರಿಕೆ ಅಗತ್ಯ. ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಗಂಭೀರವಾದ ಚರ್ಚೆಗಳು, ನಿರ್ಧಾರಗಳು ನಡೆಯಬಹುದು. ಪತ್ನಿ, ಪತಿ, ಮಕ್ಕಳು ಅಥವಾ ಹಿರಿಯರೊಂದಿಗೆ ಮಿತವಚನ ಬಳಸಿ ಮಾತನಾಡುವುದು ಅಗತ್ಯ. ನಿಮ್ಮ ಮೃದು ಸ್ವಭಾವ ಸಮಸ್ಯೆಗಳನ್ನು ನಯಗೊಳಿಸುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ನಿರ್ಧಾರಗಳನ್ನು ಹಂಚಿಕೊಳ್ಳಲು ಉತ್ತಮ ದಿನ. ಸಂಗಾತಿಯ ಸಹಕಾರದಿಂದ ಮನಸ್ಸಿನಲ್ಲಿ ನೆಮ್ಮದಿ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯದ ಬಗ್ಗೆ ಚಿಂತನೆ ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನೆಯಲ್ಲಿಯ ಶಾಂತಿ, ಧನ್ಯತೆ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದಿನ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶ್ರೇಯಸ್ಕರ. ಶನಿಗೆ ಅರ್ಚನೆ, ದಾನ, ಜಪ ಮುಂತಾದವುಗಳಿಂದ ಮನಸ್ಸಿನ ಭಯ, ಚಿಂತೆಗಳು ದೂರವಾಗುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಅತ್ಯಂತ ಫಲಕಾರಿ. ಕಪ್ಪು ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಧಾನ್ಯ ದಾನ ಮಾಡಿದರೆ ಶ್ರೇಯಸ್ಕರ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಕಟಕ ರಾಶಿಯ ಭಾವನಾತ್ಮಕ ಶಕ್ತಿ, ಸಂಬಂಧ ಬಲ ಮತ್ತು ತಾಳ್ಮೆಯ ಪ್ರತೀಕ. ಸಹಕಾರ ಮತ್ತು ಒಗ್ಗಟ್ಟು ತೋರಿಸಲು ಇದು ಅನುಕೂಲಕರ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ನೆಮ್ಮದಿಯನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ವಸ್ತುಗಳನ್ನು ಬಳಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪೂಜೆ, ಆರ್ಥಿಕ ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಫಲಕಾರಿಯಾಗುತ್ತವೆ. ಶಕ್ತಿಯ ಹರಿವು ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ,
ನಾಯಕತ್ವ ಹಾಗೂ ಧೈರ್ಯದ ಗುಣಗಳನ್ನು ಹೆಚ್ಚು ಪ್ರತ್ಯಕ್ಷಗೊಳಿಸುವ ದಿನ. ನಿಮ್ಮ ವ್ಯಕ್ತಿತ್ವದಲ್ಲಿ ಇರುವ ಆಕರ್ಷಣೆ, ಪ್ರಾಮಾಣಿಕತೆ ಹಾಗೂ ಉತ್ಸಾಹವು ಸುತ್ತಮುತ್ತಲಿನವರ ಗಮನ ಸೆಳೆಯುತ್ತದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಸ್ವಲ್ಪ ಗಂಭೀರತೆ ಹಾಗೂ ಹೊಣೆಗಾರಿಕೆಯ ಭಾವನೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ನಿಮ್ಮ ನಿರ್ಧಾರಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಇಂದು ನೀವು ಹಳೆಯ ಗುರಿಗಳನ್ನು ಮರುಪರಿಶೀಲಿಸಿ ಮುಂದಿನ ಹಾದಿಯ ಕುರಿತು ಗಂಭೀರವಾಗಿ ಯೋಚಿಸುವಿರಿ. ಸಾಮಾಜಿಕವಾಗಿ ಹೊಸ ಸಂಪರ್ಕಗಳು ಬೆಳೆಸಲು ಹಾಗೂ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂವಾದಿಸಲು ಇಂದು ಉತ್ತಮ ಸಮಯ. ನಿಮ್ಮ ಮಾತುಗಳಲ್ಲಿ ತಾಳ್ಮೆ ಹಾಗೂ ಶಾಂತಿಯನ್ನು ತೋರಿಸಿದರೆ ಅಡೆತಡೆಗಳು ಸಹ ನಯವಾಗಿ ಪರಿಹಾರವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ನಾಯಕತ್ವ ಹಾಗೂ ನಿರ್ಧಾರ ಸಾಮರ್ಥ್ಯ ಪರೀಕ್ಷೆಗೆ ಒಳಗಾಗಬಹುದು. ನೀವು ತೋರಿಸುವ ಆತ್ಮವಿಶ್ವಾಸವು ನಿಮ್ಮ ತಂಡಕ್ಕೆ ಪ್ರೇರಣೆ ನೀಡುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆ ಅಥವಾ ಉನ್ನತಿ ದೊರೆಯಬಹುದು. ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಸಂದರ್ಶನಗಳ ಮೂಲಕ ಲಭ್ಯವಾಗುವ ಸಾಧ್ಯತೆ ಇದೆ. ಆದರೆ ಸ್ಪರ್ಧೆಯ ವಾತಾವರಣ ತೀವ್ರವಾಗಿರುವುದರಿಂದ ಶ್ರಮ ಮತ್ತು ತಂತ್ರಬದ್ಧತೆಯೊಂದಿಗೆ ಮುಂದುವರಿಯಬೇಕು. ವ್ಯಾಪಾರಿಗಳಿಗೆ ಇಂದು ಪಾಲುದಾರಿಕೆ, ಒಪ್ಪಂದ ಮತ್ತು ಹೊಸ ಹೂಡಿಕೆಗಳ ಚರ್ಚೆಗೆ ಸೂಕ್ತ ದಿನ. ಬಾಕಿ ಹಣವನ್ನು ವಾಪಸ್ ಪಡೆಯಲು ಹಾಗೂ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಸಮಯ ಅನುಕೂಲಕರವಾಗಿದೆ. ನೂತನ ತಂತ್ರಜ್ಞಾನ, ಜಾಹೀರಾತು ಅಥವಾ ಮಾರುಕಟ್ಟೆ ವಿಸ್ತರಣೆಗೆ ಇಂದು ಕೈ ಹಾಕಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಇಂದು ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಅತ್ಯಗತ್ಯ. ಹಿಂದಿನ ಹೂಡಿಕೆಗಳು ಲಾಭ ಕೊಡಬಹುದಾದ ಸೂಚನೆಗಳಿವೆ. ಉದ್ಯಮಿಗಳಿಗೆ ಸ್ಥಳೀಯ ವ್ಯಾಪಾರದಲ್ಲಿ ಲಾಭದ ಅವಕಾಶ ದೊರೆಯಬಹುದು. ಹೊಸ ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆಯನ್ನು ಪಾಲಿಸಿದರೆ ದೀರ್ಘಾವಧಿಯಲ್ಲಿ ಲಾಭವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದು ಹೆಚ್ಚು ಶ್ರಮ ಬೇಡ. ಹೃದಯ, ರಕ್ತದ ಒತ್ತಡ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆ ಇರುವವರು ಎಚ್ಚರಿಕೆ ವಹಿಸಬೇಕು. ನಿಯಮಿತ ಆಹಾರ, ವ್ಯಾಯಾಮ ಹಾಗೂ ಯೋಗದಿಂದ ದೇಹದ ಸಮತೋಲನ ಕಾಪಾಡಿಕೊಳ್ಳಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾಣಾಯಾಮ ಹಾಗೂ ಶಾಂತವಾದ ಸಂಗೀತದಿಂದ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ದೈಹಿಕ ಶ್ರಮವನ್ನು ಸಮರ್ಪಕ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ತಾಳ್ಮೆ ಮತ್ತು ಮಿತವಚನ ಅತ್ಯಗತ್ಯ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗಂಭೀರ ವಿಷಯಗಳು ಪ್ರಸ್ತಾಪವಾಗಬಹುದು. ನಿಮ್ಮ ಶಾಂತ ಸ್ವಭಾವ ಹಾಗೂ ಗೌರವಪೂರ್ಣ ನಡೆ ಸಮಸ್ಯೆಗಳನ್ನು ನಯಗೊಳಿಸುತ್ತದೆ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಹೃದಯಸ್ಪರ್ಶಿ ಸಂವಾದ ಹಾಗೂ ಸಹಕಾರದ ದಿನ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಪ್ರೀತಿಯ ಅಸ್ತಿತ್ವ ತರುವುದು ಸಾಧ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಶುಭಕಾರಕ. ಸ್ನೇಹಿತರಿಂದ ಹಳೆಯ ನೆನಪುಗಳ ಬಗ್ಗೆ ಚರ್ಚೆ, ಆಪ್ತರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸಂತೋಷ ವಾತಾವರಣ ನಿರ್ಮಾಣವಾಗುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅವಶ್ಯ. ಶನಿಗೆ ಅರ್ಚನೆ, ಜಪ, ದಾನ ಮುಂತಾದವುಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶ್ರೇಯಸ್ಕರ. ಕಪ್ಪು ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಬಡವರಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡಿದರೆ ಪಾಪ ಕ್ಷಯವಾಗುತ್ತದೆ. ದೇವಾಲಯದಲ್ಲಿ ಶನಿಗೆ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸಿಂಹರಾಶಿಯ ಆತ್ಮವಿಶ್ವಾಸ, ನಾಯಕತ್ವ ಹಾಗೂ ಶಕ್ತಿಯ ಪ್ರತೀಕ. ಇದು ನಿಮ್ಮ ಕಾರ್ಯಗಳಲ್ಲಿ ಕೇಂದ್ರ ಸ್ಥಾನ ಪಡೆಯಲು ಸಹಾಯ ಮಾಡುತ್ತದೆ. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಬಂಗಾರದ ಹಳದಿ ಬಣ್ಣ ನಿಮ್ಮ ಆತ್ಮವಿಶ್ವಾಸ, ಆಕರ್ಷಣೆ ಹಾಗೂ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು, ಮನೆಯಲ್ಲಿ ಈ ಬಣ್ಣದ ವಸ್ತುಗಳನ್ನು ಬಳಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಉದ್ಯೋಗ ಅಥವಾ ವ್ಯವಹಾರ ನಿರ್ಧಾರ, ಆಧ್ಯಾತ್ಮಿಕ ಕಾರ್ಯಗಳು ಹಾಗೂ ಕುಟುಂಬ ಚಟುವಟಿಕೆಗಳು ಫಲಪ್ರದವಾಗುತ್ತವೆ. ಈ ಸಮಯದಲ್ಲಿ ಶಕ್ತಿಯ ಮಟ್ಟ ಹಾಗೂ ಕೇಂದ್ರೀಕರಣ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ
ಇಂದು ಕನ್ಯಾ ರಾಶಿಯವರು ತಮ್ಮ ಶ್ರದ್ಧೆ, ತರ್ಕಬದ್ಧ ಚಿಂತನೆ ಮತ್ತು ಸೂಕ್ಷ್ಮ ವಿಶ್ಲೇಷಣಾ ಶಕ್ತಿಯಿಂದ ದಿನವನ್ನು ಮುನ್ನಡೆಸುವಿರಿ. ನಿಮ್ಮ ಜವಾಬ್ದಾರಿತ್ವ ಮತ್ತು ಕಾರ್ಯನಿಷ್ಠೆಯಿಂದ ಇಂದಿನ ಹಲವಾರು ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಗಂಭೀರವಾಗಿ ತೋರುತ್ತದೆ, ಆದರೆ ಅದೇ ಗಂಭೀರತೆ ನಿಮಗೆ ಆಳವಾದ ವಿಚಾರಶೀಲತೆಯ ಬಾಗಿಲು ತೆರೆಯುತ್ತದೆ. ಇಂದು ನೀವು ಹಳೆಯ ಕಾರ್ಯಗಳನ್ನು ಮುಕ್ತಾಯಗೊಳಿಸಲು, ಬಾಕಿ ಉಳಿದ ದಾಖಲೆಗಳನ್ನು ಪರಿಶೀಲಿಸಲು ಹಾಗೂ ಭವಿಷ್ಯದ ಯೋಜನೆಗಳಿಗೆ ನೆಲೆ ಕಟ್ಟಲು ಸೂಕ್ತವಾದ ದಿನವಾಗಿದೆ. ನಿಮ್ಮ ಶಿಸ್ತು, ಶಾಂತಿ ಮತ್ತು ಸೂಕ್ಷ್ಮ ಗಮನ ಇಂದಿನ ಎಲ್ಲಾ ನಿರ್ಣಯಗಳಲ್ಲಿ ಮಾರ್ಗದರ್ಶಕವಾಗುತ್ತದೆ. ಹಿರಿಯರ ಆಶೀರ್ವಾದ ಹಾಗೂ ಸಹೋದ್ಯೋಗಿಗಳ ಸಹಕಾರ ಇಂದು ನಿಮ್ಮ ಪಕ್ಕದಲ್ಲಿರಬಹುದು. ಜೀವನದಲ್ಲಿ ಏನು ಮುಖ್ಯ, ಏನು ಅಗತ್ಯ ಎಂಬುದನ್ನು ಅರಿಯುವ ಅವಕಾಶವು ಇಂದಿನ ದಿನದಲ್ಲಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕನ್ಯಾ ರಾಶಿಯವರು ತೋರಿಸುವ ನಿಯಮ ಪಾಲನೆ, ಪರಿಶ್ರಮ ಮತ್ತು ವಿವರಗಳಿಗೆ ನೀಡುವ ಪ್ರಾಮುಖ್ಯತೆ ಉನ್ನತಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಕೆಲಸದಲ್ಲಿ ನವೀನ ಯೋಜನೆಗಳನ್ನು ನಿರ್ವಹಿಸುವ ಅವಕಾಶ ಬರಬಹುದು. ಅಧಿಕಾರಿಗಳೊಂದಿಗೆ ವೃತ್ತಿಪರ ಧೋರಣೆಯ ಮಾತುಕತೆಗಳಿಂದ ಭವಿಷ್ಯದಲ್ಲಿ ಹುದ್ದೆಯ ಏರಿಕೆ ಅಥವಾ ಗೌರವ ದೊರೆಯಬಹುದು. ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನಗಳಲ್ಲಿ ನಿಮ್ಮ ತಾಳ್ಮೆ ಮತ್ತು ಸೂಕ್ಷ್ಮತೆ ಸ್ಪಷ್ಟವಾಗಿ ಗೋಚರಿಸಿದರೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ವಸೂಲಾತಿ ಹಾಗೂ ಹೊಸ ಪಾಲುದಾರಿಕೆಗಳ ಕುರಿತು ಆಲೋಚನೆ ಮಾಡಲು ಸೂಕ್ತ ದಿನ. ಗ್ರಾಹಕರೊಂದಿಗೆ ನಂಬಿಕೆ ಆಧಾರಿತ ಸಂಬಂಧ ಕಾಪಾಡಿಕೊಂಡರೆ ಭವಿಷ್ಯದಲ್ಲಿ ಲಾಭ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು ಕುಟುಂಬದ ಅಗತ್ಯ, ಆರೋಗ್ಯ ಅಥವಾ ಮನೆ ಸಂಬಂಧಿತವಾಗಿರಬಹುದು. ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ದೊಡ್ಡ ಹೂಡಿಕೆ ಮಾಡುವುದು ಶ್ರೇಯಸ್ಕರವಾಗುವುದಿಲ್ಲ. ಹಿಂದಿನ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಸಿಗುವ ಸೂಚನೆಗಳಿವೆ. ಉದ್ಯಮಿಗಳಿಗೆ ಸ್ಥಳೀಯ ವ್ಯಾಪಾರ, ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳು ದೊರೆಯಬಹುದು. ಹಿರಿಯರ ಸಲಹೆಯೊಂದಿಗೆ ಹಣಕಾಸು ನಿರ್ವಹಿಸಿದರೆ ಸುರಕ್ಷತೆ ಮತ್ತು ನಂಬಿಕೆ ಹೆಚ್ಚುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದಿನ ದಿನ ಸ್ವಲ್ಪ ಎಚ್ಚರಿಕೆ ಅಗತ್ಯ. ದೈಹಿಕ ಶ್ರಮದಿಂದ ಬೆನ್ನು ನೋವು, ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆ ಎದುರಾಗಬಹುದು. ಆಹಾರದಲ್ಲಿ ನಿಯಮ ಪಾಲಿಸಬೇಕು. ಹೆಚ್ಚು ಎಣ್ಣೆಯ, ಮಸಾಲೆಯ ಆಹಾರ ತಿನ್ನುವುದನ್ನು ತಪ್ಪಿಸಿ. ಮಾನಸಿಕ ಒತ್ತಡದಿಂದ ಕೆಲವೊಮ್ಮೆ ನಿರಾಶೆ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಹಗುರವಾದ ವ್ಯಾಯಾಮಗಳಿಂದ ಮನಃಶಾಂತಿ ಹಾಗೂ ದೈಹಿಕ ಶಕ್ತಿ ದೊರೆಯುತ್ತದೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ನಿದ್ರೆಗೆ ಮಹತ್ವ ನೀಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆ ಕಾಪಾಡಿಕೊಳ್ಳಲು ಮಿತವಚನ ಬಳಸುವುದು ಮುಖ್ಯ. ಪತಿ ಪತ್ನಿಯೊಂದಿಗೆ ಚರ್ಚೆಗಳಲ್ಲಿ ಸಮನ್ವಯ ತೋರುವುದರಿಂದ ಒಗ್ಗಟ್ಟು ಹೆಚ್ಚುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ನಡೆದುಕೊಂಡರೆ ಆಶೀರ್ವಾದ ದೊರೆಯುತ್ತದೆ. ಸಹೋದರ ಸಹೋದರಿಯರೊಂದಿಗೆ ಸಂಬಂಧದಲ್ಲಿ ಸ್ವಲ್ಪ ಅಸಮಜ್ಜಿ ಎದುರಾಗಬಹುದು, ಆದರೆ ಶಾಂತ ಮಾತುಕತೆಯಿಂದ ಪರಿಹರಿಸಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹರ್ಷ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಗತ್ಯ. ದೇವಾಲಯಕ್ಕೆ ಭೇಟಿ, ಶನಿಗೆ ದೀಪಾರ್ಚನೆ, ದಾನ ಹಾಗೂ ಜಪದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಭಯ, ಅಶಾಂತಿ ನಿವಾರಣೆಯಾಗುತ್ತದೆ. ಎಳ್ಳಿನ ಎಣ್ಣೆಯ ದೀಪವನ್ನು ಶನಿಗೆ ಅರ್ಪಿಸಿ. ಬಡವರಿಗೆ ಆಹಾರ, ಬಟ್ಟೆ ದಾನ ಮಾಡಿದರೆ ದೀರ್ಘಕಾಲದ ಪುಣ್ಯ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ವಿಶ್ಲೇಷಣಾ ಶಕ್ತಿ ಮತ್ತು ಸಂವಹನದ ಸಂಕೇತ. ಇಂದು ತಾಳ್ಮೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸಹಕಾರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆರೋಗ್ಯ, ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಮನೆ ಅಲಂಕಾರಗಳಲ್ಲಿ ಬಳಸುವುದರಿಂದ ಶುಭಕರ ಫಲ ಸಿಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಕಾರ್ಯಾರಂಭ, ಉದ್ಯೋಗ ಸಂಬಂಧಿತ ಮಾತುಕತೆಗಳು ಮತ್ತು ಆರ್ಥಿಕ ನಿರ್ಧಾರಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಮನಸ್ಸಿನ ಶಾಂತಿ ಮತ್ತು ಉತ್ಸಾಹ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ವಿವೇಕ ಹಾಗೂ ಶಾಂತ ಮನೋಭಾವದ ಮೂಲಕ ತಮ್ಮ ದಿನವನ್ನು ನಿರ್ವಹಿಸುವಿರಿ. ನಿಮ್ಮ ನೈಸರ್ಗಿಕ ಗುಣವಾದ ನ್ಯಾಯಬುದ್ಧಿ, ಸಂವಹನ ಕೌಶಲ್ಯ ಮತ್ತು ಸ್ನೇಹಪರ ಸ್ವಭಾವ ಇಂದಿನ ಪರಿಸ್ಥಿತಿಗಳನ್ನು ಸುಲಭಗೊಳಿಸುತ್ತವೆ.
ಆದರೆ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವೊಂದು ನಿರ್ಧಾರಗಳಲ್ಲಿ ಗಂಭೀರತೆ ಹೆಚ್ಚಾಗಬಹುದು. ತಾಳ್ಮೆ ಹಾಗೂ ಪರಿಶೀಲನೆಯಿಂದ ನಡೆದುಕೊಂಡರೆ ಯಾವುದೇ ಸಂಕಷ್ಟಗಳನ್ನು ಸಹ ಸುಲಭವಾಗಿ ನಿಭಾಯಿಸಬಹುದು. ಇಂದು ನೀವು ಸಾಮಾಜಿಕ, ವೃತ್ತಿಪರ ಹಾಗೂ ಕುಟುಂಬ ಜೀವನದಲ್ಲಿ ಸಮತೋಲನ ಸಾಧಿಸಲು ಪ್ರಯತ್ನಿಸುವಿರಿ. ಹೊಸ ಸಂಪರ್ಕಗಳು, ಪ್ರಮುಖ ವ್ಯಕ್ತಿಗಳ ಜೊತೆ ಸಂವಾದಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಈ ದಿನ ಸೂಕ್ತವಾಗಿದೆ. ಹಳೆಯ ತೊಂದರೆಗಳು ಪರಿಹಾರ ಕಾಣುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರು ತಮ್ಮ ನಿಖರತೆ, ಶಿಸ್ತಿನ ನಡೆ ಮತ್ತು ಸಂವಹನ ಕೌಶಲ್ಯದಿಂದ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸುವ ಮಾತುಕತೆಗಳಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಹುದ್ದೆಯ ಏರಿಕೆ ಅಥವಾ ವಿಶೇಷ ಯೋಜನೆಗೆ ನೇಮಕಾತಿ ಸಾಧ್ಯ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ತಮ್ಮ ಆತ್ಮವಿಶ್ವಾಸ ಹಾಗೂ ವಿವೇಕ ಪ್ರದರ್ಶಿಸಿದರೆ ಉತ್ತಮ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ, ಒಪ್ಪಂದಗಳು ಹಾಗೂ ವ್ಯಾಪಾರ ವಿಸ್ತರಣೆಯ ಬಗ್ಗೆ ಚರ್ಚಿಸಲು ಇಂದು ಅತ್ಯುತ್ತಮ ದಿನ. ಆದರೆ ಎಲ್ಲ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ಮನೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಿಗೆ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯವನ್ನು ಅನುಸರಿಸುವುದು ಶ್ರೇಯಸ್ಕರ. ಹೊಸ ಹೂಡಿಕೆಗಳಿಗೆ ಇಂದು ದಿನ ಸೂಕ್ತವಲ್ಲ. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆಗಳಿವೆ. ಕುಟುಂಬ ಸಂಬಂಧಿತ ಆರ್ಥಿಕ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ವ್ಯಾಪಾರಿಗಳಿಗೆ ಆಂತರಿಕ ಮಾರುಕಟ್ಟೆಯಲ್ಲಿ ಲಾಭದಾಯಕ ಅವಕಾಶಗಳಿವೆ. ಲೆಕ್ಕಪತ್ರಗಳಲ್ಲಿ ನಿಖರತೆ ಕಾಪಾಡಿಕೊಳ್ಳುವುದು ಅವಶ್ಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದು ತುಲಾ ರಾಶಿಯವರು ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಬೆನ್ನು ನೋವು, ತಲೆನೋವು ಅಥವಾ ದೇಹದ ದಣಿವು ಕಾಡುವ ಸಾಧ್ಯತೆ ಇದೆ. ನೀರು ಸಾಕಷ್ಟು ಕುಡಿಯುವುದು, ನಿಯಮಿತ ಆಹಾರ ಸೇವನೆ ಮತ್ತು ವ್ಯಾಯಾಮದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ಳಬಹುದು. ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ ಅಥವಾ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಧ್ಯಾನ, ಯೋಗ, ಪ್ರಾಣಾಯಾಮದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಔಷಧೀಯ ಸ್ನಾನ ಅಥವಾ ಅಲ್ಪ ಉಪವಾಸದಿಂದ ದೇಹದಲ್ಲಿ ಶಕ್ತಿ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಚರ್ಚೆಗಳು ಗಂಭೀರವಾಗಿ ಸಾಗಬಹುದು. ಪತ್ನಿ, ಪತಿಯೊಂದಿಗೆ ಸಂವಾದದಲ್ಲಿ ಮಿತವಚನ ಅಗತ್ಯ. ನಿಮ್ಮ ಶಾಂತ ಸ್ವಭಾವದಿಂದ ಕುಟುಂಬದಲ್ಲಿ ಉಂಟಾಗುವ ಉದ್ವಿಗ್ನತೆ ನಿವಾರಣೆಯಾಗಬಹುದು. ಮಕ್ಕಳ ವಿಷಯದಲ್ಲಿ ಸಮಯ ಕಳೆಯುವುದು, ಮಾರ್ಗದರ್ಶನ ನೀಡುವುದು ಒಳಿತು. ವಿವಾಹಿತರ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯಿಂದ ಆತ್ಮೀಯತೆ ಹೆಚ್ಚಾಗುತ್ತದೆ. ಒಡನಾಡಿಗಳೊಂದಿಗೆ ಹಳೆಯ ಅಸಮಾಧಾನಗಳನ್ನು ನಿವಾರಿಸುವ ಅವಕಾಶ ಸಿಗಬಹುದು. ಸ್ನೇಹಿತರಿಂದ ಹೊಸ ವಿಚಾರಗಳು, ಸಂತೋಷದ ಸುದ್ದಿಗಳು ಬರಬಹುದು. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಗತ್ಯ. ಶನಿಗೆ ಅರ್ಚನೆ, ಜಪ, ದಾನ ಮಾಡುವುದರಿಂದ ಮನಸ್ಸಿನಲ್ಲಿ ಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿದೇವರಿಗೆ ಕಪ್ಪು ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ, ಕೂಲಿಕಾರರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ಶುಭ ಫಲ ಸಿಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಕಲೆ, ಸೌಂದರ್ಯ ಮತ್ತು ಶಾಂತಿಯ ಪ್ರತೀಕ. ಇದು ಸಂಬಂಧಗಳಲ್ಲಿ ಸೌಹಾರ್ದತೆ, ನಿರ್ಧಾರಗಳಲ್ಲಿ ಸಮತೋಲನ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮಗೆ ಶಾಂತಿ, ಸಮತೋಲನ ಮತ್ತು ಧನಾತ್ಮಕ ಚಿಂತನೆ ತರುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಅಲಂಕಾರವನ್ನು ಇಂದಿನ ದಿನ ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ವೃತ್ತಿ ಸಂಬಂಧಿತ ನಿರ್ಧಾರಗಳು, ಕುಟುಂಬ ಸಭೆಗಳು ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಳವಾದ ಚಿಂತನೆ, ಗಂಭೀರ ಸ್ವಭಾವ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಪ್ರಾರಂಭಿಸುವಿರಿ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ತೀವ್ರತೆ ಹಾಗೂ ಗಂಭೀರತೆ ಹೆಚ್ಚಾಗುತ್ತದೆ. ನಿಮ್ಮ ತಾಳ್ಮೆ ಮತ್ತು ತಂತ್ರಜ್ಞಾನವನ್ನು ಬಳಸಿ ಸಮಸ್ಯೆಗಳನ್ನು ಪರಿಹರಿಸಬಲ್ಲಿರಿ. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಗಂಭೀರವಾದ ವಿಚಾರಗಳನ್ನು ಚರ್ಚಿಸಲು ಹಾಗೂ ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಇಂದು ಅನುಕೂಲಕರ.
ಸುತ್ತಮುತ್ತಲಿನವರು ನಿಮ್ಮ ತೀರ್ಮಾನ ಶಕ್ತಿ, ಆಳವಾದ ವಿಚಾರಪಟುತೆಯನ್ನು ಗಮನಿಸಿ ಮೆಚ್ಚಬಹುದು. ಕೆಲವು ಸಂದರ್ಭಗಳಲ್ಲಿ ಭಾವೋದ್ರೇಕ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಯಂತ್ರಣ ಹಾಗೂ ಸಮತೋಲನ ಅಗತ್ಯ. ನಿಮ್ಮ ಒಳಗುಣಗಳಾದ ರಹಸ್ಯ ಪ್ರೀತಿ, ಶಿಸ್ತಿನ ನಡತೆ ಮತ್ತು ಆತ್ಮವಿಶ್ವಾಸ ಇಂದು ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತದೆ. ಆತ್ಮ ಪರಿಶೀಲನೆ, ಧ್ಯಾನ ಹಾಗೂ ಮೌನ ಸಾಧನೆಯಿಂದ ಇಂದು ಮನಸ್ಸಿಗೆ ಶಾಂತಿ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ವೃಶ್ಚಿಕ ರಾಶಿಯವರು ತೋರಿಸುವ ಶಿಸ್ತಿನ ನಡತೆ, ತಂತ್ರಜ್ಞಾನ ಮತ್ತು ನಿಷ್ಠೆಯು ಹಿರಿಯರಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮಗೆ ಪ್ರಮುಖ ಕೆಲಸಗಳ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ತಂಡದಲ್ಲಿ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ. ಕೆಲವರಿಗೆ ಹೊಸ ಯೋಜನೆಗಳ ನೇತೃತ್ವ ವಹಿಸುವ ಅವಕಾಶ ಸಿಗಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನಗಳಲ್ಲಿ ತಮ್ಮ ಆಳವಾದ ವಿವೇಕ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯ ತೋರಿಸಲು ಅವಕಾಶ ಸಿಗುತ್ತದೆ. ಇದು ಯಶಸ್ಸಿಗೆ ದಾರಿ ಮಾಡುತ್ತದೆ. ಉದ್ಯಮಿಗಳಿಗೆ ಇಂದು ಹೂಡಿಕೆಗಳ ಪರಿಶೀಲನೆ, ಲಾಭ ನಷ್ಟಗಳ ಲೆಕ್ಕಪತ್ರ ತಯಾರಿಕೆ, ಪಾಲುದಾರಿಕೆ ಕುರಿತು ಚರ್ಚಿಸಲು ಉತ್ತಮ ದಿನ. ವ್ಯಾಪಾರದಲ್ಲಿ ಇಂದು ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ನಡೆದುಕೊಂಡರೆ ಭವಿಷ್ಯದ ದೃಢ ಆಧಾರ ನಿರ್ಮಾಣವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಜಾಗರೂಕತೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಮನೆ, ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಾಗಬಹುದು. ಆದ್ದರಿಂದ ಮಿತವ್ಯಯ ಅಗತ್ಯ. ಹಿಂದಿನ ಹೂಡಿಕೆಗಳು ಲಾಭ ನೀಡುವ ಸಾಧ್ಯತೆ ಇದೆ. ವಿದೇಶ ಸಂಬಂಧಿತ ಹೂಡಿಕೆ, ಆನ್ಲೈನ್ ವ್ಯವಹಾರಗಳಲ್ಲಿ ಲಾಭದ ಅವಕಾಶ. ಆದರೆ ಹೊಸ ಹೂಡಿಕೆಗಳಿಗೆ ಇಂದಿನ ದಿನ ಸೂಕ್ತವಲ್ಲ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಶ್ರೇಯಸ್ಕರ. ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸು ನಿರ್ವಹಿಸಿದರೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಶನಿ ಗ್ರಹನ ಪ್ರಭಾವದಿಂದ ಹಣಕಾಸಿನಲ್ಲಿ ಶಿಸ್ತಿನ ಅಗತ್ಯ ಹೆಚ್ಚಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ದೇಹದ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆನ್ನು ನೋವು, ಹೊಟ್ಟೆ ಸಂಬಂಧಿತ ತೊಂದರೆ ಅಥವಾ ಶೀತ ಜ್ವರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಹೆಚ್ಚು ಕೆಲಸದ ಒತ್ತಡ ತಪ್ಪಿಸುವುದು ಒಳಿತು. ಮನಸ್ಸಿನಲ್ಲಿ ಒತ್ತಡ, ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಯೋಗ, ಧ್ಯಾನ, ಪ್ರಾಣಾಯಾಮದ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ನೀರು ಹೆಚ್ಚು ಕುಡಿಯುವುದು, ಸರಿಯಾದ ಆಹಾರ ನಿಯಮ ಪಾಲಿಸುವುದು ಮುಖ್ಯ. ಹಿರಿಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಔಷಧ ಸೇವನೆ, ಸಮಯಕ್ಕೆ ವಿಶ್ರಾಂತಿ ಕಡ್ಡಾಯ. ಔಷಧೀಯ ಸ್ನಾನ ಅಥವಾ ಎಣ್ಣೆ ಮಸಾಜ್ ಆರೋಗ್ಯ ಸುಧಾರಣೆಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತ ವಾತಾವರಣ ನಿರ್ಮಿಸಲು ಯತ್ನಿಸಿ. ಹಿರಿಯರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಸಂವಾದದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಹೆಚ್ಚಿಸುವ ಸಂದರ್ಭ. ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಗಂಭೀರವಾಗಿ ಹಂಚಿಕೊಳ್ಳಬಹುದು. ಆದರೆ ಅತಿಯಾಗಿ ಕೋಪ ತೋರಿಸುವುದನ್ನು ತಪ್ಪಿಸಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಶಿಕ್ಷಣ ಹಾಗೂ ಭವಿಷ್ಯದ ಬಗ್ಗೆ ಚಿಂತಿಸುವ ಸಂದರ್ಭ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡತೆ ಎಲ್ಲರಿಗೂ ಮಾದರಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅಗತ್ಯ. ಶನಿಗೆ ದೀಪಾರ್ಚನೆ, ಎಣ್ಣೆ ದೀಪ, ಕಪ್ಪು ಬಟ್ಟೆ ಅಥವಾ ಎಳ್ಳಿನ ದಾನ ಮಾಡಿದರೆ ಶುಭ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಹಣದ ದಾನ ಮಾಡುವುದು ಇಂದಿನ ದಿನ ಅತ್ಯಂತ ಫಲಪ್ರದ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಹೂವಿನ ಅರ್ಪಣೆ ಮಾಡಿ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಶನಿಗ್ರಹನ ಪ್ರಭಾವದ ಸಂಕೇತ. ಇದು ಶಿಸ್ತಿನ, ತಾಳ್ಮೆಯ ಮತ್ತು ಪರಿಶ್ರಮದ ಪ್ರತೀಕ. ಕೆಲಸಗಳಲ್ಲಿ ಗಂಭೀರತೆ ತರುವ ಶಕ್ತಿ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಇಂದು ಶನಿಗ್ರಹದ ಕೃಪೆ ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ. ಕಪ್ಪು ಬಟ್ಟೆ, ಕಪ್ಪು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಮಹತ್ವದ ತೀರ್ಮಾನ, ಹಣಕಾಸಿನ ವ್ಯವಹಾರ ಅಥವಾ ಆಧ್ಯಾತ್ಮಿಕ ಕಾರ್ಯ ಫಲಕಾರಿಯಾಗುತ್ತದೆ. ಈ ವೇಳೆ ಶಕ್ತಿಯ ಮಟ್ಟ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಧೈರ್ಯ, ಜ್ಞಾನಪಿಪಾಸೆ ಮತ್ತು ಹೊಸ ಅನುಭವಗಳನ್ನು ಹುಡುಕುವ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುವಿರಿ. ಶನಿವಾರದ ಶನಿಗ್ರಹನ ಪ್ರಭಾವವು ನಿಮ್ಮ ಚಿಂತನೆಗಳನ್ನು ಗಂಭೀರವಾಗಿಸಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಆತ್ಮ ಪರಿಶೀಲನೆಗೆ ಮತ್ತು ಹೊಸ ದಾರಿಗಳನ್ನು ಹುಡುಕಲು ಸಹಕಾರಿ. ಇಂದು ಪ್ರವಾಸ, ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ವಿಶೇಷ ಅನುಕೂಲಕರ ಸಮಯ. ಹಳೆಯ ಅಡೆತಡೆಗಳನ್ನು ದಾಟಿ ಮುಂದಕ್ಕೆ ಸಾಗುವ ಧೈರ್ಯ ನಿಮ್ಮಲ್ಲಿ ಬೆಳೆಯುತ್ತದೆ.
ನಿಮ್ಮ ತತ್ವಜ್ಞಾನಿ ಮನಸ್ಸು ಹಾಗೂ ನೇರವಾದ ಮಾತುಗಳು ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಅತಿಯಾದ ಆತುರ ಅಥವಾ ಅತಿಯಾದ ನಿರ್ಧಾರಶೀಲತೆ ಕೆಲ ಸಂದರ್ಭಗಳಲ್ಲಿ ಅಡಚಣೆಯಾಗಬಹುದು. ಆದ್ದರಿಂದ ತಾಳ್ಮೆಯು ಶಿಸ್ತು ಅಗತ್ಯ. ಹೊಸ ಪರಿಚಯಗಳು, ದೂರದ ಸಂಬಂಧಿಕರಿಂದ ಸುದ್ದಿ ಅಥವಾ ವಿದ್ಯಾಭ್ಯಾಸ ಮತ್ತು ಸಂಶೋಧನೆಗಳಲ್ಲಿ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಇಂದು ನಿಮ್ಮ ಭವಿಷ್ಯದ ಗುರಿಗಳನ್ನು ಮರುಪರಿಶೀಲಿಸಲು ಇದು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಧನುರಾಶಿಯವರು ತೋರಿಸುವ ಶ್ರದ್ಧೆ, ಜ್ಞಾನ ಮತ್ತು ಚುರುಕುತನ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹೊರನಾಡಿನ ಪ್ರಾಜೆಕ್ಟ್ ಅಥವಾ ಸಂಶೋಧನೆ ಸಂಬಂಧಿತ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಬರಬಹುದು. ನಿಮ್ಮ ಬುದ್ಧಿವಂತಿಕೆಯು, ಭಾಷಣ ಕೌಶಲ್ಯವು ಹಾಗೂ ತ್ವರಿತ ನಿರ್ಧಾರ ಸಾಮರ್ಥ್ಯವು ಕಾರ್ಯದಲ್ಲಿ ಯಶಸ್ಸು ತರುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ವಿದೇಶಿ ಕಂಪನಿ, ಹೊಸ ತಂತ್ರಜ್ಞಾನ ಕ್ಷೇತ್ರ ಅಥವಾ ಶಿಕ್ಷಣ ಸಂಬಂಧಿತ ಕೆಲಸಗಳಲ್ಲಿ ಅವಕಾಶ ದೊರೆಯಬಹುದು. ಆದರೆ ಸ್ಪರ್ಧೆಯಲ್ಲಿ ತಾಳ್ಮೆ ಮತ್ತು ತಂತ್ರಜ್ಞಾನಿಕ ಕೌಶಲ್ಯಗಳನ್ನು ತೋರಿಸುವುದು ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರ ವಿಸ್ತರಣೆ, ದೂರದ ಸಂಪರ್ಕಗಳು ಅಥವಾ ಆನ್ಲೈನ್ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡಲು ಸೂಕ್ತ ದಿನ. ವಿದೇಶಿ ಹೂಡಿಕೆ, ಆಮದು ರಫ್ತು ವ್ಯವಹಾರಗಳಲ್ಲಿ ಲಾಭದಾಯಕ ಸುದ್ದಿ ಬರಬಹುದು. ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಇಂದು ಅವಕಾಶಗಳ ಜೊತೆಗೆ ಸವಾಲುಗಳು ಇರುತ್ತವೆ. ಅಪ್ರತೀಕ್ಷಿತ ಲಾಭದ ಸೂಚನೆ ಇದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ವಿಶೇಷವಾಗಿ ಪ್ರವಾಸ, ಅಧ್ಯಯನ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ಹರಿಯಬಹುದು. ಹಿಂದಿನ ಹೂಡಿಕೆಗಳು, ವಿಶೇಷವಾಗಿ ಭೂಮಿ ಅಥವಾ ಶಿಕ್ಷಣ ಸಂಬಂಧಿತ ಹೂಡಿಕೆಗಳಿಂದ ಲಾಭ ಸಿಗುವ ಯೋಗವಿದೆ. ಹೊಸ ಹೂಡಿಕೆಗಳಲ್ಲಿ ಹಿರಿಯರ ಸಲಹೆ ಅವಶ್ಯ. ಸಾಲ ತಾಳುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ತಪ್ಪಾದ ನಿರ್ಧಾರ ಮುಂದಿನ ಹೊರೆ ತರಬಹುದು. ಧನ ಸಂಬಂಧಿತ ನಿರ್ಧಾರಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ಹಿರಿಯರ ಮಾರ್ಗದರ್ಶನ ಪಡೆಯುವುದು ಒಳಿತು. ಇಂದು ಹಣಕಾಸಿನಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದು ದೈಹಿಕ ಚುರುಕುತನದ ಜೊತೆಗೆ ಮಾನಸಿಕ ಒತ್ತಡವು ಇರುವ ಸಾಧ್ಯತೆ ಇದೆ. ಹೊಟ್ಟೆ ಸಂಬಂಧಿತ ತೊಂದರೆಗಳು, ಆಮ್ಲತೆ ಅಥವಾ ಪ್ರಯಾಣದಿಂದಾಗುವ ದಣಿವು ಕಾಣಿಸಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ ಶುದ್ಧ ನೀರು ಕುಡಿಯುವುದು ಅವಶ್ಯ. ಧ್ಯಾನ, ಪ್ರಾಣಾಯಾಮ, ಯೋಗಾಭ್ಯಾಸದಿಂದ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಬಹುದು. ಬೆಳಿಗ್ಗೆ ಸುಪ್ರಭಾತ ವಾಯು ಸಂಚಾರದಲ್ಲಿ ತಿರುಗಾಡುವುದು ಆರೋಗ್ಯಕ್ಕೆ ಲಾಭಕರ. ಆಹಾರದಲ್ಲಿ ನಿಯಮ, ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಉತ್ತಮ. ಆತ್ಮಶಕ್ತಿ ಹೆಚ್ಚಿಸಲು ಶನಿವಾರದ ವಿಶೇಷ ಸ್ನಾನ, ಎಣ್ಣೆ ಮಸಾಜ್ ಮತ್ತು ಕಪ್ಪು ಎಳ್ಳಿನ ತೈಲ ಬಳಕೆ ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯ ಸಂವಾದ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒತ್ತು ಕೊಡಬಹುದಾಗಿದೆ. ಪತ್ನಿ, ಪತಿ ಜೊತೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲೇ ಪೂಜೆ ಮಾಡುವುದು ಮನಸ್ಸಿಗೆ ನೆಮ್ಮದಿ ತರಬಹುದು. ಮಕ್ಕಳ ಶಿಕ್ಷಣ, ಭವಿಷ್ಯ ಯೋಜನೆಗಳ ಕುರಿತಂತೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಶ್ರೇಯಸ್ಕರ. ಸ್ನೇಹಿತರೊಂದಿಗೆ ಸಮಾಗಮ, ದೂರದ ಬಂಧುಗಳೊಂದಿಗೆ ಸಂಪರ್ಕವು ಸಂತೋಷ ನೀಡುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬಲವಾದ ಸಂಬಂಧ ಬೆಳೆಸುವ ಅವಕಾಶ. ಅವಿವಾಹಿತರಿಗೆ ದೂರದ ಸಂಬಂಧಿಕರಿಂದ ಮದುವೆ ಸಂಬಂಧಿತ ವಿಚಾರಗಳ ಪ್ರಸ್ತಾಪ ಬರಬಹುದಾಗಿದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಶನಿಗೆ ಅರ್ಚನೆ, ಜಪ, ದಾನ ಇವು ಮನಸ್ಸಿಗೆ ಶಾಂತಿ ತರಬಲ್ಲವು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಉತ್ತಮ. ಶನಿದೇವರಿಗೆ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಪೂಜೆ ಮಾಡುವುದು, ಬಡವರಿಗೆ ಅನ್ನ ಬಟ್ಟೆ ದಾನ ಮಾಡುವುದು ಶುಭಕರ. ಕಪ್ಪು ಬಣ್ಣದ ಹೂವುಗಳಿಂದ ಶನಿಗೆ ಅಲಂಕಾರ ಮಾಡಿದರೆ ಶ್ರೇಯಸ್ಕರ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಅಧ್ಯಯನ, ತತ್ವಶಕ್ತಿ ಮತ್ತು ಧೈರ್ಯದ ಸಂಕೇತ. ಇದರಿಂದ ಇಂದಿನ ದಿನದಲ್ಲಿ ನೀವು ಚಿಂತನೆ, ಯೋಜನೆ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಪಡೆಯುವಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಆಶಾವಾದದ ಸಂಕೇತ. ಹಳದಿ ಬಣ್ಣದ ಉಡುಪು ಅಥವಾ ಪುಷ್ಪಗಳನ್ನು ಬಳಕೆ ಮಾಡುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಶಿಕ್ಷಣ, ಧಾರ್ಮಿಕ ಚಟುವಟಿಕೆ, ವೃತ್ತಿ ನಿರ್ಧಾರಗಳು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಖಚಿತ. ನಿಮ್ಮ ಶಕ್ತಿಯ ಮಟ್ಟ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು
ಶ್ರದ್ಧೆ, ಶಿಸ್ತು ಮತ್ತು ಸ್ಥಿತಪ್ರಜ್ಞೆಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನ. ನಿಮ್ಮ ಜವಾಬ್ದಾರಿತ್ವ, ಸಹನೆ ಮತ್ತು ತಾಳ್ಮೆ ಇಂದಿನ ಪ್ರಮುಖ ಗುಣಗಳು. ಈ ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಚಿಂತನೆಗಳನ್ನು ಗಂಭೀರಗೊಳಿಸಬಹುದು, ಆದರೆ ಅದೇ ಸಮಯದಲ್ಲಿ ಆತ್ಮ ಪರಿಶೀಲನೆ ಮತ್ತು ಜೀವನದ ದೀರ್ಘಾವಧಿ ಯೋಜನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಅವಕಾಶ ನೀಡುತ್ತದೆ. ಹೊಸ ಕಾರ್ಯಗಳಿಗೆ ಗಂಭೀರ ಆರಂಭ ಮಾಡಲು, ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಇಂದು ಅತ್ಯುತ್ತಮ ಸಮಯ. ನಿಮ್ಮ ಶಾಂತ ಹಾಗೂ ನಿಯಮಿತ ನಡೆ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯರ ಸಲಹೆ, ಅನುಭವಿಗಳ ಮಾತುಗಳಿಗೆ ಕಿವಿಗೊಟ್ಟರೆ ಜೀವನದ ದಿಕ್ಕು ಸ್ಪಷ್ಟವಾಗುತ್ತದೆ. ಇಂದಿನ ದಿನದಲ್ಲಿ ಆತ್ಮಸಂಯಮ ಹಾಗೂ ತಾಳ್ಮೆಯ ಮೂಲಕ ಹೆಚ್ಚಿನ ಯಶಸ್ಸು ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ, ನಿಯಮಿತತೆ ಮತ್ತು ಪ್ರಾಮಾಣಿಕತೆ ಮಿಂಚುತ್ತದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಗೌರವ ಅಥವಾ ಹೊಸ ಹೊಣೆಗಾರಿಕೆಗಳು ದೊರೆಯುವ ಸಾಧ್ಯತೆ ಹೆಚ್ಚು. ಕೆಲಸದಲ್ಲಿ ಹೆಚ್ಚು ಶ್ರದ್ಧೆ ತೋರಿಸುವುದರಿಂದ ಮುಂದೆ ಉನ್ನತಿ ದಾರಿ ಸುಗಮವಾಗುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಪ್ರಾರಂಭಿಕ ಸಂದರ್ಶನಗಳು ಅಥವಾ ಒಪ್ಪಂದಗಳ ಅವಕಾಶ ಬರುತ್ತದೆ, ಆದರೆ ತಾಳ್ಮೆಯಿಂದ ನಿರ್ವಹಿಸಿದರೆ ಮಾತ್ರ ಫಲಕಾರಿಯಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಇಂದಿನ ಯಶಸ್ಸಿಗೆ ಪ್ರಮುಖ ಅಂಶ. ಉದ್ಯಮಿಗಳಿಗೆ ಇಂದು ಹಳೆಯ ಪಾಲುದಾರಿಕೆಗಳ ಪರಿಶೀಲನೆ, ಹೊಸ ವ್ಯವಹಾರ ಪ್ರಸ್ತಾವನೆಗಳ ವಿಶ್ಲೇಷಣೆ ಮತ್ತು ಲೆಕ್ಕಪತ್ರಗಳ ತಿದ್ದುಪಾಟಿಗೆ ಸೂಕ್ತ ದಿನ. ಬಂಡವಾಳ ಹೂಡಿಕೆ ಮಾಡುವಾಗ ಅತಿಯಾದ ತುರ್ತು ನಿರ್ಧಾರಗಳನ್ನು ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಇಂದು ಶಿಸ್ತು ಮತ್ತು ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ವೆಚ್ಚಗಳು ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತವಾಗಿ ಎದುರಾಗಬಹುದು, ಆದ್ದರಿಂದ ಮಿತವ್ಯಯವು ಅತ್ಯಂತ ಮುಖ್ಯ. ಹಿಂದಿನ ಹೂಡಿಕೆಗಳು ಲಾಭ ನೀಡುವ ಸೂಚನೆಗಳಿವೆ, ಆದರೆ ಇಂದು ಹೊಸ ಹೂಡಿಕೆ ಆರಂಭಿಸಲು ಶ್ರೇಷ್ಠ ದಿನವಲ್ಲ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳಬೇಕು. ಆಂತರಿಕ ವ್ಯಾಪಾರ, ಸ್ಥಳೀಯ ಬಂಡವಾಳ ಹೂಡಿಕೆಗಳಲ್ಲಿ ಲಾಭದ ಅವಕಾಶವಿದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸು ನಿರ್ವಹಿಸಿದರೆ ಸುಧಾರಣೆ ಕಂಡುಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಶರೀರದಲ್ಲಿ ಶ್ರಮದ ಪರಿಣಾಮವಾಗಿ ಬೆನ್ನು, ಸಂಧಿ ಅಥವಾ ಸ್ನಾಯು ನೋವಿನ ಸಮಸ್ಯೆಗಳು ಹೆಚ್ಚಾಗಬಹುದು. ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ. ನೀರನ್ನು ಹೆಚ್ಚಾಗಿ ಕುಡಿಯುವುದು, ಸಮತೋಲನ ಆಹಾರ ಸೇವನೆ ಇಂದಿನ ಆರೋಗ್ಯದ ಮುಖ್ಯ ಅಂಶ. ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಒತ್ತಡ, ಆತಂಕ ಅಥವಾ ಅಲ್ಪ ನಿರಾಸೆ ಎದುರಾಗಬಹುದು. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಸಣ್ಣ ಮಟ್ಟದ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ ದೇಹದ ಚುರುಕುತನವನ್ನು ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ಪತ್ನಿ ಪತಿಯೊಂದಿಗೆ ಬಾಂಧವ್ಯವನ್ನು ಗಾಢಗೊಳಿಸುವ ಅವಕಾಶ ದೊರೆಯುತ್ತದೆ, ಆದರೆ ಮಾತನಾಡುವಾಗ ಮಿತವಚನ ಪಾಲಿಸುವುದು ಮುಖ್ಯ. ಹಿರಿಯರ ಸಲಹೆ, ಆಶೀರ್ವಾದಗಳು ಇಂದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತವೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಪ್ರಗತಿಗೆ ಬೆಂಬಲ ನೀಡುವುದು ಅಗತ್ಯ. ಬಂಧು ಬಳಗದಲ್ಲಿ ಒಗ್ಗಟ್ಟು ಸಾಧಿಸಲು ಶಾಂತ, ತಾಳ್ಮೆಯ ನಡೆ ಅನುಸರಿಸಬೇಕು. ಇಂದಿನ ದಿನ ಸಂಬಂಧಗಳನ್ನು ಗಾಢಗೊಳಿಸಲು ಉತ್ತಮ ಅವಕಾಶ. ವೀಕ್ಷಕರೇ, ನೀವು ಇಂದಿನ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಗತ್ಯ. ಶನಿಗೆ ಅರ್ಚನೆ, ದಾನ, ಮಂತ್ರಜಪ ಮುಂತಾದವುಗಳಿಂದ ಅಶಾಂತಿ, ಆತಂಕ ಕಡಿಮೆಯಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ತಾಮ್ರ ಪಾತ್ರೆಯಲ್ಲಿ ಬೆಳಗಿಸಿ ಶನಿಗೆ ಅರ್ಪಿಸಿ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಆಹಾರ, ಬಟ್ಟೆ ದಾನ ಮಾಡಿದರೆ ಶನಿಗ್ರಹದ ಕೃಪೆ ದೊರೆಯುತ್ತದೆ. ಕಪ್ಪು ಅಥವಾ ನೀಲಿ ಹೂವಿನ ಮಾಲೆಯನ್ನು ಶನಿಗೆ ಅರ್ಪಿಸುವುದು ಶುಭಕರ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ. ಇದು ಶಿಸ್ತಿನ, ಪರಿಶ್ರಮದ ಮತ್ತು ಕಠಿಣ ಪ್ರಯತ್ನದ ಸಂಕೇತ. ಶಿಸ್ತುಬದ್ಧ ಜೀವನ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಖಚಿತವಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಃಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ನೀಲಿ ಬಣ್ಣದ ಉಡುಪು ಧರಿಸುವುದು, ನೀಲಿ ಹೂವುಗಳಿಂದ ಪೂಜೆ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ವ್ಯವಹಾರಗಳು ಅಥವಾ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಶಕ್ತಿ ಮತ್ತು ಏಕಾಗ್ರತೆ ಈ ಸಮಯದಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಚಿಂತನೆಗಳಲ್ಲಿ ಹೊಸತನ, ವಿಭಿನ್ನತೆ ಮತ್ತು ಸಮಾಜಮುಖಿ ಚಟುವಟಿಕೆಗಳ ಕಡೆ ಹೆಚ್ಚು ಒಲವು ತೋರುತ್ತಾರೆ.
ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಇಂದು ನಿಮಗೆ ಜವಾಬ್ದಾರಿಯ ಭಾರ ಹೆಚ್ಚಾಗಬಹುದು, ಆದರೆ ಅದನ್ನು ನೀವೇ ತಾಳ್ಮೆಯಿಂದ ನಿಭಾಯಿಸುತ್ತೀರಿ. ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನವೀಯ ಮನೋಭಾವ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಹೊಸ ಕಲ್ಪನೆಗಳು, ತಾಂತ್ರಿಕ ವಿಚಾರಗಳು ಅಥವಾ ಸಂಶೋಧನೆಗಳಿಗೆ ಇದು ಶುಭ ದಿನ. ಇತರರಿಗಿಂತ ಭಿನ್ನವಾಗಿ ಆಲೋಚಿಸುವ ನಿಮ್ಮ ಗುಣ ಇಂದು ಯಶಸ್ಸನ್ನು ತಂದುಕೊಡುತ್ತದೆ. ನಿಮ್ಮ ಮಾತುಗಳು ಮತ್ತು ಅಭಿಪ್ರಾಯಗಳು ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತವೆ. ಇಂದು ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು. ಸಮಾಜ ಸೇವೆ ಅಥವಾ ಗುಂಪಿನಲ್ಲಿ ಭಾಗವಹಿಸುವ ಅವಕಾಶಗಳು ಬರಬಹುದು. ನಿಮ್ಮ ಕನಸುಗಳು ಮತ್ತು ಭವಿಷ್ಯದ ಗುರಿಗಳನ್ನು ಪರಿಶೀಲಿಸಲು ಇದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಕೆಲಸಗಳು, ಸೃಜನಶೀಲ ಕಾರ್ಯಗಳು ಮತ್ತು ತಂಡದೊಂದಿಗೆ ಕೆಲಸ ಮಾಡುವ ಸಂದರ್ಭಗಳು ಎದುರಾಗುತ್ತವೆ. ನಿಮ್ಮ ಹೊಸ ಆಲೋಚನೆಗಳು ಹಾಗೂ ತಾಂತ್ರಿಕ ಪರಿಹಾರಗಳು ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕೆಲವರಿಗೆ ಪ್ರಗತಿಯ ಸೂಚನೆಗಳು, ಹೊಸ ಜವಾಬ್ದಾರಿಗಳು ಅಥವಾ ಸಹೋದ್ಯೋಗಿಗಳ ಸಹಕಾರ ದೊರೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ತಾಂತ್ರಿಕ ಕ್ಷೇತ್ರ, ಸಂಶೋಧನೆ ಅಥವಾ ಸಮಾಜಮುಖಿ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳ ಸಾಧ್ಯತೆ ಇದೆ. ಆದರೆ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಲು ನಿಮ್ಮ ತಂತ್ರಜ್ಞಾನ ಜ್ಞಾನ ಮತ್ತು ಶಾಂತ ಮನೋಭಾವ ಮುಖ್ಯ. ಉದ್ಯಮಿಗಳಿಗೆ ಇಂದು ನವೀನ ಆಲೋಚನೆಗಳನ್ನು ಅನುಸರಿಸಿ ವ್ಯಾಪಾರ ವಿಸ್ತರಿಸಲು ಅನುಕೂಲ. ತಾಂತ್ರಿಕ ಹೂಡಿಕೆಗಳು, ಹೊಸ ಉತ್ಪನ್ನಗಳ ಪ್ರಾರಂಭ ಅಥವಾ ಸಮಾಜ ಸೇವಾ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಮಾಡಲು ಶುಭ. ಆದರೆ ಬೃಹತ್ ಹೂಡಿಕೆಗಳಲ್ಲಿ ಹಿರಿಯರ ಸಲಹೆ ಕಡ್ಡಾಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ವಿದ್ಯಾಭ್ಯಾಸ, ತಾಂತ್ರಿಕ ಉಪಕರಣಗಳು ಅಥವಾ ಪ್ರಯಾಣಕ್ಕೆ ಖರ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಪಾಲಿಸಬೇಕು. ಹಿಂದಿನ ಹೂಡಿಕೆಗಳು ಫಲ ನೀಡುವ ಸೂಚನೆಗಳಿವೆ. ಕೆಲವರಿಗೆ ವಿದೇಶ ಸಂಬಂಧಿತ ಹಣಕಾಸು ವ್ಯವಹಾರಗಳಿಂದ ಲಾಭದ ಸೂಚನೆ ಇದೆ. ಸಾಲದ ವ್ಯವಹಾರಗಳಲ್ಲಿ ತಡವೋ ಅಥವಾ ಅಸೌಕರ್ಯವೋ ಎದುರಾಗಬಹುದು. ಅದರಿಂದ ದೂರವಿರುವುದು ಶ್ರೇಯಸ್ಕರ. ಕುಟುಂಬದ ಅವಶ್ಯಕತೆಗಳಿಗೆ ಖರ್ಚು ಹೆಚ್ಚಾಗಬಹುದು. ಹಣಕಾಸನ್ನು ನಿಯಮಬದ್ಧವಾಗಿ ನಿರ್ವಹಿಸಿದರೆ ಭವಿಷ್ಯದ ಭದ್ರತೆ ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದು ನರ ಸಂಬಂಧಿತ ತೊಂದರೆಗಳು, ತಲೆನೋವು ಅಥವಾ ನಿದ್ರೆ ಕೊರತೆಯ ಸಮಸ್ಯೆಗಳು ಕಾಡಬಹುದು. ಹೆಚ್ಚು ಒತ್ತಡದಿಂದ ದೂರವಿರುವುದು ಮುಖ್ಯ. ಯೋಗ, ಧ್ಯಾನ ಮತ್ತು ತಣ್ಣನೆಯ ನಡಿಗೆಗಳಿಂದ ಶಕ್ತಿಯನ್ನು ಸಮತೋಲನಗೊಳಿಸಬಹುದು. ಆಹಾರದಲ್ಲಿ ಶೀತ ಉಷ್ಣ ಸಮತೋಲನ ಕಾಪಾಡಿ. ಎಣ್ಣೆ ಮಸಾಜ್ ಅಥವಾ ಸ್ನಾನದಿಂದ ದೇಹದಲ್ಲಿ ಶಕ್ತಿಯ ಪುನರ್ಸ್ಥಾಪನೆ ಆಗುತ್ತದೆ. ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುವುದಕ್ಕಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳು ಸಹಾಯ ಮಾಡುತ್ತವೆ. ಶನಿಗ್ರಹಣ ಪ್ರಭಾವದಿಂದ ಸ್ವಲ್ಪ ನಿರಾಶೆ ಕಾಣಿಸಬಹುದು, ಆದರೆ ಧೈರ್ಯದಿಂದ ಅದನ್ನು ನಿಭಾಯಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಗಂಭೀರ ಚರ್ಚೆಗಳು ಎದುರಾಗಬಹುದು. ಹಿರಿಯರೊಂದಿಗೆ ಗೌರವದಿಂದ ವರ್ತಿಸಿದರೆ ಮನೆಯ ವಾತಾವರಣ ಸುಸ್ಥಿರವಾಗುತ್ತದೆ. ಪತ್ನಿ ಪತಿಯೊಂದಿಗೆ ಆತ್ಮೀಯ ಸಂವಾದದಿಂದ ಮನೋಭಾವ ಶಾಂತಿಯಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ದಿನ. ಕುಟುಂಬದಲ್ಲಿ ಸಹಕಾರ, ಪರಸ್ಪರ ಬೆಂಬಲವು ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ಸಮಾಜಮುಖಿ ಚಟುವಟಿಕೆಗಳಲ್ಲಿ ಕುಟುಂಬದೊಂದಿಗೆ ಭಾಗವಹಿಸುವ ಅವಕಾಶ ಸಿಗಬಹುದು. ವೀಕ್ಷಕರೇ, ನೀವು ಇಂದಿನ ಶನಿವಾರ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯವಶ್ಯ. ಶನಿಗೆ ಅರ್ಚನೆ, ಕಪ್ಪು ಎಳ್ಳಿನ ದೀಪ ಹಾಗೂ ಬಡವರಿಗೆ ದಾನ ಮಾಡುವುದು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರಬಹುದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಶುಭ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಕಟ್ಟುಪಾಡು ಮತ್ತು ಶಿಸ್ತಿನ ಸಂಕೇತ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ದೃಢತೆ ಮತ್ತು ಸಮತೋಲನ ತರಲು ಇದು ಸಹಕಾರಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮಗೆ ಶಾಂತಿ, ಆಳವಾದ ಚಿಂತನೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಇಂದು ನೀಲಿ ಬಣ್ಣದ ಉಡುಪು ಧರಿಸುವುದು ಅಥವಾ ನೀಲಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ವೃತ್ತಿ ನಿರ್ಧಾರಗಳು, ಆಧ್ಯಾತ್ಮಿಕ ಕಾರ್ಯಗಳು ಅಥವಾ ಹಣಕಾಸು ಸಂಬಂಧಿತ ತೀರ್ಮಾನಗಳು ಫಲಕಾರಿಯಾಗುತ್ತವೆ. ಶಕ್ತಿಯ ಮಟ್ಟ ಈ ಸಮಯದಲ್ಲಿ ಉನ್ನತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ, ಭಾವನಾತ್ಮಕತೆ ಹಾಗೂ ಆತ್ಮೀಯತೆಯಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ.
ನಿಮ್ಮ ಒಳಗಿನ ದಯೆ, ಸಹಾನುಭೂತಿ ಮತ್ತು ಸಹಕಾರದ ಮನೋಭಾವದಿಂದ ಸುತ್ತಲಿನವರ ಮನಸ್ಸು ಗೆಲ್ಲುವಿರಿ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ಕೆಲವೊಮ್ಮೆ ಗಂಭೀರತೆ, ಆತ್ಮ ಪರಿಶೀಲನೆ ಮತ್ತು ಏಕಾಂತದ ಚಿಂತನೆ ಹೆಚ್ಚಾಗಬಹುದು. ಇದು ಕೆಟ್ಟದಲ್ಲ, ಬದಲಿಗೆ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಬಾಕಿ ಉಳಿದ ವಾಗ್ದಾನಗಳನ್ನು ನೆರವೇರಿಸಲು ಇಂದು ಸೂಕ್ತ ಸಮಯ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಬಹುದಾದರೂ ಆರಂಭಿಸಲು ಸ್ವಲ್ಪ ಸಮಯ ಕಾಯುವುದು ಒಳಿತು. ಕಲೆ, ಸಾಹಿತ್ಯ, ಸಂಗೀತ, ಧ್ಯಾನ ಇಂತಹ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಆತ್ಮಸಂತೋಷ ದೊರೆಯುತ್ತದೆ. ಸ್ನೇಹಿತರಿಂದ ಹಳೆಯ ಸ್ಮೃತಿಗಳು, ಕುಟುಂಬದಿಂದ ಸೌಹಾರ್ದದ ಅನುಭವ ಹಾಗೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುಗಳ ಮಾರ್ಗದರ್ಶನ ಇವೆಲ್ಲವೂ ಇಂದಿನ ವಿಶೇಷತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೀನರಾಶಿಯವರು ತೋರಿಸುವ ನಿಷ್ಠೆ, ಶ್ರಮ ಮತ್ತು ನವೀನ ಕಲ್ಪನೆಗಳು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಇಂದು ಅಧಿಕೃತ ಚರ್ಚೆಗಳು, ಕಾನೂನು ಅಥವಾ ಕಚೇರಿ ಸಂಬಂಧಿತ ಕೆಲಸಗಳು ನಿಧಾನವಾಗಿ ಮುನ್ನಡೆಯಬಹುದು. ತಾಳ್ಮೆಯೊಂದಿಗೆ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಇನ್ನೂ ತೀರ್ಮಾನ ಕೈಗೊಳ್ಳಬಾರದು. ಸಂದರ್ಶನಗಳು ಅಥವಾ ಹೊಸ ಅವಕಾಶಗಳ ಬಗ್ಗೆ ವಿಚಾರಣೆ ನಡೆದರೂ ಅಂತಿಮ ಫಲ ಇನ್ನೂ ಕೆಲವು ದಿನಗಳಲ್ಲಿ ಬರಬಹುದು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳು ಅಥವಾ ಪಾಲುದಾರಿಕೆ ಬಗ್ಗೆ ಶಾಂತ ಮನಸ್ಸಿನಿಂದ ಚರ್ಚೆ ನಡೆಸಲು ಉತ್ತಮ ದಿನ. ಹೂಡಿಕೆಗಳ ಬಗ್ಗೆ ತುರ್ತು ನಿರ್ಧಾರ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಇಂದು ಎಚ್ಚರಿಕೆ ಅತ್ಯವಶ್ಯ. ಅನಿರೀಕ್ಷಿತ ಖರ್ಚುಗಳು ಆರೋಗ್ಯ, ಮನೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಭವಿಸಬಹುದು. ಆದ್ದರಿಂದ ಮಿತವ್ಯಯದ ನಿಲುವು ಹಿಡಿಯಿರಿ. ಹಿಂದಿನ ಹೂಡಿಕೆಗಳಿಂದ ನಿಧಾನವಾಗಿ ಲಾಭ ದೊರಕುವ ಸೂಚನೆ ಇದೆ, ಆದರೆ ಹೊಸ ಹೂಡಿಕೆಗಳನ್ನು ಮುಂದೂಡಿದರೆ ಒಳಿತು. ಸಾಲ ನೀಡುವುದು ಅಥವಾ ಪಡೆಯುವುದನ್ನು ತಪ್ಪಿಸುವುದು ಉತ್ತಮ. ಕುಟುಂಬ ಸದಸ್ಯರ ಅವಶ್ಯಕತೆಗಳಿಗೆ ಹಣ ಖರ್ಚಾಗಬಹುದು, ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಹಣಕಾಸನ್ನು ನಿರ್ವಹಿಸಿದರೆ ನಷ್ಟ ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಇಂದು ಜೀರ್ಣಕ್ರಿಯೆ, ನಿದ್ರಾಹೀನತೆ ಅಥವಾ ದೈಹಿಕ ಶ್ರಾಂತಿ ಸಮಸ್ಯೆ ಉಂಟಾಗಬಹುದು. ದೇಹಕ್ಕೆ ವಿಶ್ರಾಂತಿ ನೀಡುವುದು ಹಾಗೂ ಸರಿಯಾದ ಆಹಾರ ಕ್ರಮ ಪಾಲಿಸುವುದು ಮುಖ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಕೆಲವೊಮ್ಮೆ ನಿರಾಶೆ, ಒಂಟಿತನ ಅಥವಾ ಭಾವನಾತ್ಮಕ ಅಶಾಂತಿ ಉಂಟಾಗಬಹುದು. ಇದನ್ನು ನಿವಾರಿಸಲು ಧ್ಯಾನ, ಪ್ರಾಣಾಯಾಮ, ಭಜನೆಗಳು ಹಾಗೂ ಆಧ್ಯಾತ್ಮಿಕ ಚಿಂತನೆಗಳು ಉತ್ತಮ. ಇಂದು ನೀರಿನಲ್ಲಿ ಸ್ನಾನ, ಹೂವಿನ ಗಂಧದಿಂದ ತಯಾರಿಸಿದ ಔಷಧಿಯ ಸ್ನಾನ ಮಾಡುವುದು ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಹಸಿರು ತರಕಾರಿ, ಹಣ್ಣು ಹಾಗೂ ಹಾಲಿನ ಪದಾರ್ಥಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆ ಹೆಚ್ಚಿರುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಸೌಮ್ಯವಾಗಿ ಮಾತನಾಡುವುದು, ಆತ್ಮೀಯ ಸಂವಾದ ಹಂಚಿಕೊಳ್ಳುವುದು ಒಳಿತು. ಹಿರಿಯರ ಮಾತುಗಳನ್ನು ಗೌರವಿಸುವುದು ಮನೆತನದಲ್ಲಿ ಶಾಂತಿ ತರಬಹುದು. ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅವರ ವಿದ್ಯಾಭ್ಯಾಸ ಅಥವಾ ಕಲಾತ್ಮಕ ಸಾಧನೆಗೆ ಬೆಂಬಲ ಕೊಡಿ. ಸ್ನೇಹಿತರಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಸಂಬಂಧಿಕರೊಂದಿಗೆ ಸಣ್ಣ ಮಟ್ಟದ ಚರ್ಚೆಗಳು ನಡೆದರೂ ನೀವು ಮಿತವಚನದಿಂದ ನಡೆದುಕೊಂಡರೆ ಸಮಸ್ಯೆ ತಪ್ಪಿಸಬಹುದು. ಇಂದು ಮನೆಯ ವಾತಾವರಣದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಮಂತ್ರ ಪಠಣ ಅಥವಾ ದಾನ ಧರ್ಮಗಳಿಂದ ಶುಭ ಫಲ ಸಿಗುತ್ತದೆ. ವೀಕ್ಷಕರೇ, ನೀವು ಇಂದಿನ ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ದೀಪಾರಾಧನೆ ಹಾಗೂ ದಾನ ಮಾಡುವುದರಿಂದ ನಿಮ್ಮ ಆತ್ಮಶಾಂತಿ ಹೆಚ್ಚುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಕಪ್ಪು ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವರಿಗೆ ಅನ್ನದಾನ, ಬಟ್ಟೆ ಅಥವಾ ಔಷಧಿ ದಾನ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಮೀನರಾಶಿಯ ಆಧ್ಯಾತ್ಮಿಕ ಶಕ್ತಿಯ, ಆತ್ಮ ಪರಿಶೀಲನೆಯ ಹಾಗೂ ಜ್ಞಾನಾರ್ಜನೆಯ ಸಂಕೇತ. ಇದನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸಮತೋಲನ, ಶಾಂತಿ ಹಾಗೂ ಬೆಳವಣಿಗೆಯ ಶಕ್ತಿಯನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ಆರ್ಥಿಕ ವ್ಯವಹಾರ, ಕುಟುಂಬ ನಿರ್ಧಾರಗಳು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆ ಯಶಸ್ವಿಯಾಗುತ್ತವೆ. ಮನಸ್ಸು ಹೆಚ್ಚು ಸಮತೋಲನದಲ್ಲಿದೆ.
ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.